ನಿಮ್ಮ ಮನೇಲಿ ಬ್ರೆಡ್ ಇದೆಯಾ? ಹಾಗಾದರೆ ತುಂಬಾ ಸ್ವೀಟ್ ಮಾಡಿ. ಇರೋಂಥ ಸ್ವೀಟು ಬ್ರೆಡ್ ಜಾಸ್ತಿ ಈಸಿಯಾಗಿ ಮಾಡ್ಕೋಬೋದು. ಮಾಡಿದ್ರೆ ಮತ್ತೆ ಬ್ರೆಡ್ ತಂದೆ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ಸೇಮ್ ಐಸ್ ತಿಂದಂಗೆ ಆಗುತ್ತೆ. ಹಾಗೆ ಬಿಸಿದು ತಿನ್ಬೋದು, ಈ ಥರನೂ ತಿನ್ಬೋದು. ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಒಂದು ಅರ್ಧ ಲೀಟರ್ ಹಾಲು ಕಾಯಕ್ಕಿದ್ದೀನಿ. ಅದಕ್ಕೆ ನಿಮಗೆ ರುಚಿಗೆ ಸ್ವೀಟ್ ಹೆಚ್ಚು ಕಮ್ಮಿ ಸಕ್ಕರೆ ಹಾಕಿ ಸ್ವಲ್ಪ ಕಾಯಕ್ಕೆ ಇಕ್ಬೇಕು. ನಂತರ ಈ ಕಡೆ ಒಂದು ಪ್ಯಾನ್ ಇಕ್ಕಿ ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಗೆ ಬ್ರೆಡ್ನ 4 ಪೀಸ್ ಮಾಡಿ ಈ ಥರ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಎರಡು ಕಡೆನ ಈ ಥರ ಸ್ವಲ್ಪ ಫ್ರೈ ಮಾಡಿದ್ರೆ ನಂತರ ಈ ಕಡೆ ಒಂದು ಕಸ್ಟರ್ಡ್ ಪೌಡ್ರು ಹಾಕಿ ಸ್ವಲ್ಪ ನೀರು ಹಾಕಿ, ನಾನಿಲ್ಲಿ 2 ಸ್ಪೂನ್ ಕಸ್ಟರ್ಡ್ ಪೌಡ್ರ್ ತಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಈ ಥರ ಹಾಲು ಕಾಯ್ತಾ ಇರುತ್ತಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ನಿಮ್ಮ ಹತ್ರ ಕಸ್ಟರ್ಡ್ ಪೌಡ್ರ್ ಇಲ್ಲ ಅಂದರೆ ಕಾರ್ನ್ಫ್ಲೋರು ಸಹಿತ ಯೂಸ್ ಮಾಡ್ಬೋದು. ಅದು ಫ್ಲೇವರ್ಗೆ ಏಲಕ್ಕಿ ಕಾಯಿ ಹಾಕ್ಬೋದು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಮೇಲುಗಡೆ ಎಲ್ಲ ಕೆನೆ ಕಟ್ಟುತ್ತೆ, ಹಾಗಾಗಿ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ನಾವೀಗ ಸ್ವಲ್ಪ ಕುದಿತಾಗ ಆಫ್ ಮಾಡಿದ್ರೆ ಆಯಿತು. ಈ ಕಡೆ ಮೇಲುಗಡೆ ಸ್ವಲ್ಪ ಬಾದಾಮಿ ಗೋಡಂಬಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕ್ತಾ ಇರೋದು. ಒಂದು ಸ್ವಲ್ಪ ನಾವು ರೆಡಿ ಮಾಡ್ಕೊಂಡಿದ್ದಂಥ ಹಾಲಿಂದು, ನಂತರ ಅದ್ರ ಮೇಲೆ ಸ್ವಲ್ಪ ಬ್ರೆಡ್ ಸ್ಲೈಸಸ್ಸು, ನಂತರ ಒಂದು ಸ್ಟೆಪ್ ಅದು, ಒಂದು ಸ್ಟೆಪ್ ಹಾಲಿನ ಮಿಕ್ಸ್ ಹಾಕಿ ಇದೇ ಥರ ಮಾಡಬೇಕು. ಇದನ್ನು ಬಿಸಿದು ತಿನ್ಬೋದು, ಫ್ರಿಜ್ಜಲ್ಲಿ ಇಟ್ಕೊಂಡು ಸಹಿತ ತಿನ್ಬೋದು. ಮೇಲ್ಗಡೆ ಗಾರ್ನಿಷ್ ಬಾದಾಮಿ ಗೋಡಂಬಿ ಹಾಕಿದೆ. ಬ್ರೆಡ್ ಪುಡ್ಡಿಂಗ್ ರೆಡಿ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.